ಆ ದಿನಗಳ ಹಸಿವು, ಆ ದಿನಗಳ ಅವಮಾನ, ಬೆಳೆಯುವಾಗಾದಂಥ ನೋವು, ಭಾಳ ಜನ ನಮ್ಮ ಕಾಲೆಳೆದಿದ್ದು, ಹಿಂದುಗಡೆಯಿಂದ ತಿವಿದಿದ್ದು, ಭಾಳ ಕೆಟ್ಟದಾಗಿ ನೋಡಿದ್ದು, ಇದು ಯಾವುದೂ ಮರ್ತಿಲ್ಲ. ಇವಾಗ ಭಗವಂತ ಕೊಟ್ಟಿದ್ದಾನೆ, ಈ ಜನ್ಮದಲ್ಲಿ ಏನು ಮಾಡಬೇಕು ಮಾಡಿ ಹೋಗ್ತಾ ಇರ್ಬೇಕಷ್ಟೆ. ನಾವು ನಮ್ಮ ಕ್ಯಾಸೆಟನ್ನು ಡೂಪ್ಲಿಕೇಟ್ ಮಾಡಬೇಡ್ರಪ್ಪ ಅಂತಂದ್ಬಿಟ್ಟು ಪೊಲೀಸರು ಕಂಪ್ಲೇಂಟ್ ಕೊಟ್ಟರೆ ನಮಗೆ ಪ್ರಾಣ ಬೆದರಿಕೆಗಳು ಬಂದಿದೆ. ಬೆಂಕಿ ಹಾಕಿದರೆ ನಮ್ಮ ಸಂಸ್ಥೆಗೆ ಬಿಗಿನಿಂಗಲ್ಲಿ ನಾವು ನ್ಯಾಯಬದ್ಧವಾಗಿ ನಮಗೆ ಸೇರಬೇಕಾಗಿರೋದು ಆಸ್ತಿ ಇದು, ನಮ್ಮನ್ನು ಕದಿಬೇಡಿ, ಇದು ನಮ್ಮ ಸೈಟಲ್ಲಿ ಬಂದು ನೀವು ಮನೆ ಕಟ್ಟಬೇಡಿ, ಎನ್ಕ್ರೋಚ್ ಮಾಡಬೇಡಿ ಅಂತ ನಾವು ಕೇಳೋದು ತಪ್ಪ. ನೀವು ಇಂಥ ಚೀಪ್ ಸ್ಟೆಂಟ್ಗಳನ್ನು, ಇಂಥ ಚೀಪ್ ಪಬ್ಲಿಸಿಟಿಗಳನ್ನು, ಇಂಥ ಕ್ರಿಮಿನಲ್ ಮೆಂಟಾಲಿಟಿಗಳನ್ನು ಮಾಡೋರು ಬಿಟ್ಬಿಡಿ. ಪ್ರಪಂಚದಲ್ಲಿ ಹೆಂಗೆ ಬಂದು ರೈಸ್ ತೊಗೊಂಡು ಹೋಗ್ತಾರೋ ಅಂತ ತೊಗೊಂಡೋಗಿ. ಎಷ್ಟೋ ಜನಕ್ಕೆ ಫ್ರೀ ಕೊಟ್ಟಿದ್ದೀವಿ ನಾವು. ಸರ್, ನೀವು ಫಿಲಮ್ ಇಂಡಸ್ಟ್ರಿ, ಪೊಲಿಟಿಕಲ್ ಮತ್ತು ನಮ್ಮ ಸಾಹಿತಿಗಳ ಒಡನಾಟ, ಇದ್ರ ಮಧ್ಯೆ ನೀವು ಇಷ್ಟು ಸಿಂಪಲ್ ಆಗಿರೋಕ್ಕೆ ಹೇಗೆ ಸಾಧ್ಯ ಆಯಿತು ಸರ್? ಮೇಡಮ್, ನಾನು ಜೀವನದಲ್ಲಿ ಒಂದೇ ತಿಳ್ಕೊಂಡಿರೋದು, ಬಂದಿದ್ದ ದಾರಿನ ಮರ್ತಿಲ್ಲ, ಆ ಹಸಿವನ್ನು ಮರ್ತಿಲ್ಲ. ಆ ದಿನಗಳ ಹಸಿವು, ಆ ದಿನಗಳ ಅವಮಾನ, ಬೆಳೆಯುವಾಗಾದಂಥ ನೋವು, ಭಾಳ ಜನ ನಮ್ಮನ್ನು ಕಾಲೆಳೆದಿದ್ದು, ಹಿಂದುಗಡೆಯಿಂದ ತಿವಿದಿದ್ದು, ಭಾಳ ಕೆಟ್ಟದಾಗಿ ನೋಡಿದ್ದು, ಇದು ಯಾವುದೂ ಮರ್ತಿಲ್ಲ. ಇವತ್ತು ಎಷ್ಟೇ ಲಹರಿ ಸಂಸ್ಥೆ ಎಷ್ಟೇ ದೊಡ್ಡದಾಗಿ ಬೆಳೆದಿರ್ಬೋದು, ಸಂಸ್ಥೆ ಅದು, ನಾನೊಬ್ಬನಿಂದ ಅಲ್ಲ, ಇಡೀ ಕಾರ್ಮಿಕರು, ನಮ್ಮ ಬಿಟ್ಟವರು, ನಮ್ಮಲ್ಲಿ ಇರೋರು, ಕಾರ್ಮಿಕರು ಅನ್ನೋಕ್ಕಿಂತ ಅವರು ನಮ್ಮ ಕುಟುಂಬದವರು ಅಂತ ಹೇಳ್ತೀನಿ ನಾನು, ಸಾರಿ ಕಾರ್ಮಿಕರು ಅಂತ ಹೇಳಲ್ಲ. ಇವರೆಲ್ಲ ಕಷ್ಟಪಟ್ಟಿರಲಿಲ್ಲ ಲಹರಿ ಸಂಸ್ಥೆ ಆಗಿದೆ. ಆಮೇಲೆ ತಿನ್ನೋದು 2 ಹೊತ್ತು ಊಟ, ಭಾಳ ಜನ 3 ಹೊತ್ತು, ನನಗೆ 2 ಹೊತ್ತು ಊಟ ಮಾಡೋದು, ಆಯಿತಾ? ನಾವು ಎಷ್ಟು ಬೇಕು ಇಷ್ಟು ತಿಂತೀವಿ ಮೇಡಮ್ ಅಷ್ಟೇ. ನೀವು ಏನೇ ಬಟ್ಟೆ ಹಾಕ್ಬಿಡಿ, ಬ್ರ್ಯಾಂಡೆಡ್ ಹಾಕಿ ಅನ್ಬ್ರ್ಯಾಂಡೆಡ್ ಹಾಕಿ, ನಿಮ್ಮ ಬ್ರ್ಯಾಂಡ್ ಇಲ್ಲಿ ಹೃದಯ ಚೆನ್ನಾಗಿರ್ಬೇಕು ಫಸ್ಟು. ಈ ಬ್ರ್ಯಾಂಡ್ ಚೆನ್ನಾಗಿತ್ತು ಅಂದರೆ ಎಲ್ಲ ಬ್ರ್ಯಾಂಡ್ ಚೆನ್ನಾಗಿರುತ್ತೆ. ಏನು ತೊಗೊಂಡೋಗ್ತೀವಿ ಮೇಡಮ್ ನಾವು ಹೋದಾಗ? ಈ ಜೀವನ ನನಗೆ ಅರ್ಥ ಆಗಿಬಿಟ್ಟಿದೆ. ಸೊನ್ನೆಯಿಂದ ಬಂದವರನ್ನು ನಾನು ಆವಾಗಲೇ ಹೇಳಿದ್ನಲ್ಲ, ನನಗೆ ಗೊತ್ತು ಲಾಸ್ಟಲ್ಲಿ ಸೊನ್ನೆಯಲ್ಲೇ ಹೋಗೋದು ನಾನು ಅಂತಂದ್ಬಿಟ್ಟು. ಈ ಜರ್ನಿನಲ್ಲಿ ಇನ್ಯಾಕೆ ನಾನು ಹೊಡೆದಾಡಬೇಕು? ಏನು ಬೇಕು ನನಗೆ? ಭಗವಂತ ಎಲ್ಲ ಕೊಟ್ಟು ಎಲ್ಲ ತೋರಿಸಿ ಆಯಿತು. ಪ್ರತಿಯೊಂದಕ್ಕೂ ಉದಾಹರಣೆಗಳು ಕೊಟ್ಟು ತೋರಿಸ್ಬಿಟ್ಟಿದ್ರು ದೇವರು. ನೀನು ಹಿಂಗೆ ಬದುಕಬೇಕು, ಹಿಂಗೆ ಇರಬೇಕು, ಹಿಂಗೆ ಹೋಗ್ಬೇಕು ನೀ ಜೀವನ ಅಂತಂದ್ಬಿಟ್ಟು. ಹಿಂಗಿದ್ದ ಮೇಲೆ ಇನ್ನು ವಾಟ್ ನೆಕ್ಸ್ಟ್? ನಾನು ಅಹಂಕಾರ ಬೀಳೋಕ್ಕಾಗುತ್ತಾ? ಇನ್ನೊಬ್ಬರು ನನ್ನ ನೋವೇ 1000 ಇದೆ, ನಾನು ಇನ್ನೊಬ್ಬರು ನೋವು ಪಡಿಸೋಕ್ಕಾಗುತ್ತಾ? ನಾವು ನೋವನ್ನು ಗ್ರಹಿಸಿದ್ದೀವಿ, ನೋವು ತಿಂದವರು, ಅವೆಲ್ಲ ಹೇಳಿದ ನೋವು ಉಂಡವರು ನಾವು. ಸೊ ಹಾಗಾಗಿ ನಮಗೆ ಈ ಸಿಂಪ್ಲಿಸಿಟಿ ಅನ್ನೋದು ರಕ್ತಗತವಾಗಿ ಬಂದುಬಿಟ್ಟಿದೆ. ಹಿಂಗೆ ಬದುಕಬೇಕು ನೀನು. ನಮ್ಮ ತಂದೆ ತಾಯಿನ ಹೇಳೋರು ಮೇಡಮ್, ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ಹೀಯಾಳಿಸ್ಬೇಡ, ಅಹಂಕಾರದಲ್ಲಿ ಮಾತಾಡಬೇಡ, ಕಾಲ ಮೇಲೆ ಕಾಲ. ನೀನು ನನ್ನ ಜೇಬಲ್ಲಿ ಇವತ್ತಿಗೂ ಕಾಲ ಮೇಲೆ ಕಾಲ ಕೂತ್ಕೊಳ್ಳಲ್ಲ, ಒಬ್ಬನೇ ಇದ್ರೂ ಕೂತ್ಕೊಳ್ಳಲ್ಲ. ಭಾಳ ಜನ ಹೇಳ್ತಾರೆ, ಏನು ಸರ್ ಹಿಂಗೆ ಅಂತ. ನಮ್ಮ ಅಪ್ಪ ಅಮ್ಮ ಹೇಳ್ಕೊಡೋರಪ್ಪ, ನಾನೇನು ಮಾಡಲಿ? ಆಮೇಲೆ ಯಾವುದೇ ಕಾರಣಕ್ಕೂ ಕೂಡ ಒಬ್ಬರಿಗೂ ಕೂಡ ನಮ್ಮ ಹಣ ಅನ್ನುವ ದುರಹಂಕಾರಗಳು ಭಾಳ ಜನಕ್ಕಿದೆ. ನಮ್ಗೆ ಗೊತ್ತೇ ಇಲ್ಲ ಮೇಡಮ್ ಅದೆಲ್ಲ. ನೋ, ಅದೇ ಸಿಂಪ್ಲಿಸಿಟಿ. ನನಗೆ ಯಾರು ಬಂದರು ನೋಡಿ ಮೇಡಮ್, ಆ ಚೇರಲ್ಲಿ ರಾಜಮೌಳಿ ಸಾಹೇಬ್ರು ಬಂದಿದ್ದಾರೆ. ಆಮೇಲೆ ಅತ್ಯಂತ ಕಿರಿಯ ನಿರ್ದೇಶಕರುಗಳು ಭಾಳ 100 ಜನ ಬರ್ತಾರೆ ಹೋಗ್ತಾರೆ. ನಮ್ಮ ಕನ್ನಡದಲ್ಲಿರ್ಬೋದು, ತಮಿಳಲ್ಲಿ, ತೆಲುಗಲ್ಲಿ ಎಲ್ಲ ಭಾಳ ಜನ. ಅವರು ರಾಜಮೌಳಿ ಸಾಹೇಬ್ರಿಗೆ ಏನು ಮರ್ಯಾದೆ ಕೊಡ್ತೋ ಅದೇ ನಿರ್ದೇಶಕರು ಯಾರು ಬರ್ತಾರೋ ಅವ್ರಿಗೂ ಅದೇ ಮರ್ಯಾದೆ ಕೊಡ್ತೀವಿ ನಾವು. ಯಾಕಂದರೆ ಇವರು ನಿರ್ದೇಶಕರೇ ಅಲ್ವಾ. ದೊಡ್ಡವ್ರು ಚಿಕ್ಕವ್ರು ಹೆಂಗೆ ಬರುತ್ತೆ? ಬೆಳೆದ ಮೇಲೆ ಅವರು ದೊಡ್ಡವ್ರು ಆಗ್ತಾರೆ, ನಾಳೆ ಅವಕಾಶ ಹೌದು. ಸೊ ಹಾಗಾಗಿ ನನಗೆ ಸಿಂಪ್ಲಿಸಿಟಿ ದ ಬೆಸ್ಟ್ ಥಿಂಗ್ ಇನ್ ದ ಲೈಫ್ ಮೇಡಮ್. ಯಾರೂ ಬೈಕೊಳ್ಳಲ್ಲ. ಆಮೇಲೆ ಹೋದಾಗ ನೋಡಪ್ಪ ದುರಹಂಕಾರ ಪಡಲಿಲ್ಲ, ಒಳ್ಳೆ ಮನುಷ್ಯ. ಅದೇ ಕೇಳೋದು ನಮ್ಮ ಕಿವಿ ಇರಲ್ಲ ಬಿಡಿ. ಕೇಳೋಕ್ಕೆ ನಾವು ಹೋದ್ಮೇಲೆ ಯಾರು ಏನು ಹೇಳ್ತಾರೆ ನಮಗೆ ಕಿವಿನೂ ಇರಲ್ಲ. ಅದು ಬಿಡಿ, ಸಮಾಜ ಒಂಥರ ಒಳ್ಳೆಯವರಾಗಿದ್ದರೆ ಎದುರುಗಡೆ ಹೇಳೋರು ಭಾಳ ಕಮ್ಮಿ, ಅವ್ನು ಒಳ್ಳೆಯವನು ಅಂತಂದ್ಬಿಟ್ಟು. ಹಿಂದುಗಡೆ ಭಾಳ 1000 ಹೇಳ್ತಾರೆ. ನಾನು ಭಾಳ ಜನ ಹೇಳ್ತೀನಿ ಉದಾಹರಣೆ. ನೋಡಯ್ಯ, ಬದುಕಿದ್ದಾಗ ಯಾರಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಅವ್ನು ಒಳ್ಳೆಯವನು ಅಂತ ಎದುರುಗಡೆ ಹೇಳ್ರಿ, ಇನ್ನು ನಾಳೆ ಒಳ್ಳೆ ಕೆಲಸ ಮಾಡ್ತಾನೆ. ಸತ್ತ ಮೇಲೆ ICUಲಿದ್ದ ಹೋಗಿ ಹೇಳಿದವರು, ಇನ್ನೇನು ಸಾಯ್ತಾನೆ, ವೆಂಟಿಲೇಟ್ರಿಗೆ ಹೋಗ್ತಾನೆ, ಟೈಮಲ್ಲಿ ಹೋಗಿ ಹೇಳ್ಬಿಡು ಏನಂದ್ಬಿಟ್ಟು, ಅಯ್ಯೋ ಲವ್ರಿ ಹೇಳೋರು ಇಂಥ ಒಳ್ಳೆ. ನಾನು ಕೇಳೋಕ್ಕಾಗಲ್ಲ, ನಾನು ವೆಂಟಿಲೇಟ್ರಲ್ಲಿ ICUಲಿ ಇಡ್ತೀನಿ. ಉದಾಹರಣೆ ನಾನು ಹೇಳೋದು. ಬದುಕಿದಾಗ ಹೇಳ್ಬೇಕು ನೀವು. ಆ ಸಣ್ಣದು ಒಂದು ಒಳ್ಳೆ ಕೆಲಸ ಮಾಡಿದ್ರು ಕೂಡ, ಸಾರ್ ನೀವು ಒಳ್ಳೆ ಕೆಲಸ ಮಾಡಿದ್ವಿ, ನಾವೇನು ಕಳ್ಕೊಂಡ್ಬಿಡ್ತೀವಿ? ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತ ಹೇಳೋರು ಏನು ಕಳ್ಕೊಂಡ್ಬಿಡ್ತೀವಿ? ನಾವು ಕಳ್ಕೊಳ್ಳಲ್ಲ. ನಾಳೆ ದಿನ ಇನ್ನೊಂದು 4 ಒಳ್ಳೆ ಕೆಲಸ ಮಾಡ್ತಾನೆ, ಕೆಟ್ಟದ್ದು ಮಾಡೋಕ್ಕೆ ಹೋಗಲ್ಲ. ಅಟ್ಲೀಸ್ಟ್ ಅವನು. ಸಮಾಜ ಬಹಳ ತಿಳ್ಕೊಬೇಕಾಗಿದೆ ಮೇಡಮ್. ತಿಳ್ಕೊತ ಇಲ್ಲ, ಯಾಕೋ ಗೊತ್ತಿಲ್ಲ.
ಈಗ ನೀವು ನಮ್ಮ ತಂದೆ ತಾಯಿ ಕಲಿಸಿದ್ರು ಮೌಲ್ಯಗಳ ಜೊತೆ ಬದುಕಬೇಕು ಅಂತ. ಒಂದೊಂದು ಸರಿ ಎಲ್ಲೋ ಇವು ಮೌಲ್ಯಗಳಿಂದನೇ ನೀವು ಕಾಂಪ್ರಮೈಸ್ ಮಾಡ್ಕೊಳಕ್ಕಾಗಲ್ಲ, ಅದರಿಂದ ಹರ್ಟು ಆಗ್ತಾ ಇರ್ತದೆ. ಅದು ದಿನ ವಾರಕ್ಕೆ 2 ದಿನ ಆಗುತ್ತೆ ಮೇಡಮ್, ಏನು ಮಾಡೋಕ್ಕಾಗಲ್ಲ. ಆದರೂ ನೀವು ಬಿಡಲ್ಲ. ಬಂದು ಏನಾಗಿದೆ, ಬಂಡೆ ಆಗಿಬಿಟ್ಟಿದೆ ಕಲ್ಲು ಹೃದಯ. ಕೆಲವು ಟೈಮಲ್ಲಿ ಗಟ್ಟಿ ಮಾಡ್ಕೊಂಡ್ಬಿಡ್ಬೇಕಾಗುತ್ತೆ. ಕೆಲವು ಟೈಮಲ್ಲಿ ಈ ಕೆಟ್ಟದ್ದು ರೇಸಿಂಗ್ ಬರುತ್ತೆ, ಹಿಂಗೆ ಹೋಗುತ್ತೆ ಲೇಸರ್ ಥರ. ಬಂದಾಗ ಹಿಂಗೆ ಅನಿಸುತ್ತೆ, ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟು ಮತ್ತೆ ಆಯ್ತು ಬಿಟ್ಟು ಬಿಡ್ಬೇಕು ಅದನ್ನು. ಅದು ಬರುತ್ತೆ ಅಂತ ಅಂದ್ಬಿಟ್ಟು ನಾವು ನೋವು ಪಟ್ಕೊಂಡಿದ್ರೆ ಬದುಕೋಕ್ಕಾಗಲ್ಲ, ಆಗುತ್ತೆ. ನೀವು ಬಿಡಲ್ಲ ಎಂದಿಗೂ. ಚಾನ್ಸೇ ಇಲ್ಲ ಮೇಡಮ್. ನೋ ಕಾಂಪ್ರಮೈಸ್ ಇನ್ ದ್ಯಾಟ್. ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಲ್ಲ ಮೇಡಮ್. ಈ ಉಸಿರಿರೋ ತನಕ ಇವತ್ತೇನು ಹೇಳ್ತೀನೋ ಹಿಂಗೆ ಬದುಕಿ ಹಿಂಗೆ ಹೋಗ್ತೀನಿ ನಾವು. 56 ಆಯಿತು, 4 ವರ್ಷಕ್ಕೆ ಸೀನಿಯರ್ ಸಿಟಿಸನ್ನು. ನಮ್ಗೆ ಗೊತ್ತಿಲ್ಲ ಎಷ್ಟು ವರ್ಷ ಬದುಕ್ತೀವಿ ಅದು. ಇಷ್ಟು ವರ್ಷನೇ ಕಾಂಪ್ರಮೈಸ್ ಆಗಿಲ್ಲ, ನಾಲ್ಕು ಮೇಡಮ್ ಕಾಂಪ್ರಮೈಸ್ ಆಗಬೇಕು. ಒಂದೇ ಬದುಕು, ಒಂದೇ ಜೀವನ. ನೆಕ್ಸ್ಟ್ ಜೀವನ ಎಲ್ಲ ಗೊತ್ತಿಲ್ಲ ನನಗೆ. ನೆಕ್ಸ್ಟ್ ಜನ್ಮ ಅದ್ರ ಬಗ್ಗೆ ಎಲ್ಲ ನಂಬಿಕೆ ಇಲ್ಲ. ಇವಾಗ ಭಗವಂತ ಕೊಟ್ಟಿದ್ದಾನೆ, ಈ ಜನ್ಮದಲ್ಲಿ ಏನು ಮಾಡಬೇಕು ಮಾಡಿ ಹೋಗ್ತಾ ಇರ್ಬೇಕಷ್ಟೆ, ಒಳ್ಳೆಯದನ್ನು. ಸರ್, ಇವಾಗ ಕಾಪಿರೈಟ್ ವಿಷಯ ಬಂದಾಗ ಒಂದು ಕಂಟೆಂಟ್ಗೆ ಕಾಪಿರೈಟ್ ಅನ್ನೋದು ಬಹಳ ಮುಖ್ಯ ಅಂತ ಒಂದು ಪ್ರತಿಪಾದಿಸಿದೆ ನಿಮ್ಮ ಸಂಸ್ಥೆ. ಅದ್ರ ಜೊತೆಗೆ ನೀವು ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಟಫ್ ವಿಚಾರಗಳನ್ನ ಎದುರಿಸಿದ್ದೀರಾ. ಅದನ್ನು ನೀವು ಇಲ್ಲಿ ಮನನ ಮಾಡ್ಬೋದಾ ಮೇಡಮ್? ಕಾಪಿರೈಟ್ ಅನ್ನೋದು, ಇಂಡಿಯನ್ ಕಾಪಿರೈಟ್ ಲಾ ಅನ್ನೋದು 1952 ಇಂದ ಇದೆ. ಏನಾಗಿದೆ ಅಂತಂದರೆ, ಇದನ್ನು ಇಂಟರ್ಪ್ರಿಟೇಷನ್ ಮಾಡೋರು ಹೆಂಗೆ ಬೇಕಾದ್ರೆ ನಂಗೆ ಮಾಡ್ತಾಯಿದ್ದಾರೆ. ಅಂದರೆ ಅವ್ರಿಗೆ ಕಾಪಿರೈಟ್ ಲಾನೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲು ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಅಂದರೆ ಏನು? ಒಂದು ಪ್ರಾಪರ್ಟಿ, ಒಂದು ಆಸ್ತಿ ತೊಗೊತೀವಿ, 20-40 ಸೈಟು, ಒಂದು 30 ಲಕ್ಷವೋ 40 ಲಕ್ಷ ಕೊಟ್ಟು ತೊಗೊತೀವಿ. ತೊಗೊಂಡ್ಮೇಲೆ ಏನು ಮಾಡ್ತೀವಿ, ಅದು ಆ ಆಸ್ತಿ ಅವ್ರಿಗೆ ಆಗಿಬಿಡುತ್ತೆ, ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊತೀವಿ. ಹಾಗೆ ನಾವು ಒಂದು ಸಿನಿಮಾ ಆರ್ಡನ್ನು ತೊಗೊಂಡಾಗ 20 ಲಕ್ಷನೋ 30 ಲಕ್ಷನೋ 1 ಕೋಟಿನೋ, ಉದಾಹರಣೆ KGFಗೆ ಎಷ್ಟು ಕೊಟ್ಟು, ದೊಡ್ಡ ಮೊತ್ತನೇ ಕೊಟ್ಟು, ಅದು ಕೊಟ್ಟಾದಮೇಲೆ ಆ ಆಡಿಯೋ ರೈಟ್ಸು ಲಹರಿ ಸಂಸ್ಥೆಲಿ ಇರುತ್ತೆ, ಇಲ್ಲ ಇನ್ನೊಂದು ಯಾವುದೇ ಸಂಸ್ಥೆ ಆಗಿರ್ಬೋದು. ಯಾರು ದುಡ್ಡು ಕೊಟ್ಟು ತೊಗೊಂಡಿರ್ತಾರೋ ಆ ಪರ್ಟಿಕ್ಯುಲರ್ ಆಸ್ತಿ ಅಂತ ಹೇಳ್ತೀವಿ. ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಅಂದರೆ ಇಸ್ ನಥಿಂಗ್ ಬಟ್ ಆಸ್ತಿ. ಆ ಆಸ್ತಿ ಆ ಕಂಪನಿ ಆ ಸಂಸ್ಥೆಲಿರುತ್ತೆ. ಅವ್ರು ಗಳಿಸೋದೇನು? ದುಡ್ಡು ಕೊಟ್ಟಾಗ ಆ ಆಸ್ತಿಯನ್ನು, ಅದೇ ಅವ್ರ ಜೀವನ. ಹೆಂಗೆ ಭೂಮಿ 30-40 50-80 ಸೈಟ್ ತೊಗೊತಾರಲ್ಲ, ಆ ರೀತಿಯೇ ಇದನ್ನು ಕೂಡ. ಇದು ಗೊತ್ತಿದೆ ಎಲ್ಲರಿಗೂ. ನಾರ್ತ್ ಇಂಡಿಯಾನಲ್ಲಿ, ಬಾಂಬೆನಲ್ಲಿ, ಡೆಲ್ಲಿನಲ್ಲಿ, ಚೆನ್ನೈನಲ್ಲಿ, ಆಂಧ್ರನಲ್ಲಿ ಎಲ್ಲ ನಿರ್ಮಾಪಕರಿಗೂ ಗೊತ್ತಿದೆ, ಎಲ್ಲ ಸಂಗೀತ ನಿರ್ದೇಶಕರಿಗೂ ಗೊತ್ತಿದೆ, ನಿರ್ದೇಶಕರಿಗೂ ಗೊತ್ತಿದೆ, ಎಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಕಾಪಿರೈಟ್ ಲಾ ಅನ್ನೋದು ಇದೆ ಅಂತ ಗೊತ್ತಿದೆ. ಇದು ಗೊತ್ತಿದ್ರೂ ಕೂಡ ಏನು ಮಾಡ್ತಾಯಿದ್ರು? ಆಡಿಯೋ ಕ್ಯಾಸೆಟ್ ಟೈಮ್ನಲ್ಲಿ ಕಾಪಿ ಮಾಡೋರು, ಡೂಪ್ಲಿಕೇಟ್ ಮಾಡೋರು, CD-ಗಳು ಡೂಪ್ಲಿಕೇಟ್ ಮಾಡೋರು. ಅದನ್ನು ಹೋರಾಟ ಮಾಡಿದ್ದು ಒಂದೇ ದಕ್ಷಿಣ ಭಾರತದಲ್ಲಿ ನಿಮ್ಮಲ್ಲಿ ಹರಿ ಸಂಸ್ಥೆ ಮಾತ್ರ 500 ಕೇಸ್ಗಳನ್ನು ಹಾಕಿದ್ದು ಮಾಡೋದು. 500 ಕೇಸ್ ಅಂದರೆ ಕಂಪ್ಲೇಂಟ್ ಕೊಡೋದು, ಪೊಲೀಸರು ರೈಡ್ ಮಾಡೋದು, ಕಂಪ್ಲೇಂಟ್ ಕೊಡೋದು, ಪೊಲೀಸರು ರೈಡ್ ಮಾಡೋದು. ಬೆಂಗಳೂರಿಂದ ಕನ್ಯಾಕುಮಾರಿ ತನಕ ಎಷ್ಟೋ ಕಡೆ ಚಾಕು ಚೂರಿ ತಂದಿದ್ದಾರೆ. ನಾವು ನಮ್ಮ ಕ್ಯಾಸೆಟನ್ನು ಡೂಪ್ಲಿಕೇಟ್ ಮಾಡಬೇಡ್ರಪ್ಪ ಅಂತಂದ್ಬಿಟ್ಟು ಪೊಲೀಸರು ಕಂಪ್ಲೇಂಟ್ ಕೊಟ್ಟರೆ ನಮಗೆ ಪ್ರಾಣ ಬೆದರಿಕೆಗಳು ಬಂದಿದೆ. ಬೆಂಕಿ ಹಾಕಿದರೆ ನಮ್ಮ ಸಂಸ್ಥೆಗೆ ಬಿಗಿನಿಂಗಲ್ಲಿ. ಆ ಬೆಂಕಿ ಆದಾಗ ಮುಗಿದೇ ಹೋಯ್ತು ಅಂತ ಅಂದ್ಕೊಂಡು, ಸದ್ಯ ದೇವ್ರ ದಯದಲ್ಲಿ ಉರಿಲಿಲ್ಲ. ಬಟ್ ಅದೇ ಟೈಮಲ್ಲಿ ಒಳ್ಳೆ ನಮಗೆ ಭಾಳ ಕ್ಲೋಸ್ ಇದ್ದಂಥ ಅಧಿಕಾರಿಗಳು ನೆನೆಸ್ಕೋಬೇಕಾಗುತ್ತೆ. ಆವಾಗ DCP ಆಗಿದ್ದರು ರಾಚಯ್ಯ ಸಾಹೇಬರು, ಹೋಮ್ ಮಿನಿಸ್ಟ್ರು, DCP ಮರಿಸ್ವಾಮಿ ಸಾಹೇಬರು. ಅವರೆಲ್ಲ ಮಾಡಿದ ಹೆಲ್ಪ್ಗೆ ಆವತ್ತು ಸಂಸ್ಥೆ ನಿಂತ್ಕೊಂತು. ಅದು ಯಾರು ದುಷ್ಟಿದ್ರೋ ಅವ್ರನ್ನೆಲ್ಲ ಒದ್ದು ಒಳಗಡೆ ಹಾಕೋದು. ಆವಾಗಲೇ ಹೋರಾಟ ಮಾಡ್ಕೊಬಂತು. ಅಷ್ಟು ಹೋರಾಟ ಮಾಡಾದ್ಮೇಲೆ ಇವಾಗ ಏನಾಯಿತು? ಡಿಜಿಟಲೈಸೇಷನ್ ಆಯಿತು. ಡಿಜಿಟಲ್ ಅಂತ ಬಂದಾಗ ಏನಾಗೋಯಿತು? ಜಾಣ ಕಿವುಡು ಜಾಣ ಕುರುಡು. ಗೊತ್ತಿದೆ ಅವರಿಗೆ, ಎಲ್ಲ ಎಜುಕೇಟೆಡ್ಸೇ ಮಾಡೋದು. ಸಾಮಾನ್ಯರು ಯಾರೂ ಈ ಥರ ಡಬಲ್ ಸ್ಟ್ಯಾಂಡರ್ಡ್ ಬಿಸ್ನೆಸ್ ಮಾಡೋಕ್ಕೋಗಲ್ಲ. ಸ್ವಲ್ಪ ತಿಳ್ಕೊಂಡಿದ್ದಾರೆ ನೋಡಿ. ಅಂದರೆ ಎಜುಕೇಟೆಡ್ ಎಲ್ಲ ನಾನು ಆ ಥರ ಮೈಂಡ್ ಅಂತ ಹೇಳೋದಿಲ್ಲ. ಈ ಕ್ರಿಕೆಟ್ ಮೈಂಡಲ್ಲಿ ಇರ್ತಾರೆ ಕೆಲವರು. ಆ ಎಜುಕೇಷನನ್ನು ಒಳ್ಳೇದಕ್ಕೆ ಯೂಸ್ ಮಾಡಲ್ಲ, ಈ ಕೆಟ್ಟದಕ್ಕೆ ಯೂಸ್ ಮಾಡ್ತಾರೆ. ಇದೊಂಥರ ಕ್ರಿಮಿನಲ್ ಮೆಂಟಾಲಿಟಿ ಇದ್ದವರು. ಅವ್ರೇನು ಮಾಡ್ತಾರೆ? ತಿರ್ಚಿ ಉಲ್ಟಾ ಮಾಡಿ ಇನ್ನೊಂದು ಮಾಡಿ ಸಾಂಗನ್ನು ರಿಲೀಸ್ ಮಾಡೋದು, ಪರ್ಮಿಷನ್ ತೊಗೊಳ್ಳದೆ ರಿಲೀಸ್ ಮಾಡೋದು, ಅಪ್ರೋಚೇ ಮಾಡೋದಿಲ್ಲ. ಅದು ಒಂದು ಅಗ್ರಿಮೆಂಟ್ ಮಾಡ್ಕೋಬೇಕು, ಒಡಂಬಡಿಕೆ ಮಾಡ್ಕೋಬೇಕು, ಅವ್ರ ಹತ್ರ ಪರ್ಮಿಷನ್ ತೊಗೊಳ್ಬೇಕು. ಕಾನೂನಲ್ಲಿ ಇದಿದೆ, ಇದಿಲ್ಲದೆ ಕಾನೂನು ಬಾಹಿರ ಆಗುತ್ತೆ,
ನಾಳೆ ದಿನ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ಮಾಡೋವಂಥ ಮಹಾನ್ ಭಾವರುಗಳು ಕೆಲವರು ಇದ್ದಾರೆ, ಮಾಡಿದ್ದಾರೆ ಕೂಡ. ಸೊ ಇದು ಭಾಳ ದೊಡ್ಡ ಚಾಲೆಂಜ್ ಆಯಿತು ನಮಗಿದು. ಇದಕ್ಕೆ ಆಮೇಲೆ ಗೊತ್ತಾಯಿತು ಒಂದೊಂದಾಗಿ ಇವಾಗ ನೋಡಿ ಇದು ಕಾಪಿರೈಟ್ ಲಾ ಸ್ಟ್ರಾಂಗ್ ಇದೆ ಅಂತ ತೋರಿಸ್ಕೊಟ್ಟಿದ್ದೆ ಲಹರಿ ಸಂಸ್ಥೆ. ನೋಡಿ ಬೇರೆ ಯಾವ ಸಂಸ್ಥೆನೂ ಹೆಸರು ಬರೋದಿಲ್ಲ ಅಲ್ಲಿ. ಇದು ಬೆನಿಫಿಟ್ ತೊಗೊಳ್ಳೋಕೆ ಎಲ್ಲ ಸಂಸ್ಥೆಗಳು ತೊಗೊಳ್ತಾರೆ, ಹೋರಾಟಕ್ಕೆ ನಾವು ಬೇಕು, ಬೆನಿಫಿಟ್ಗೆ ಬೇರೆ ಸಂಸ್ಥೆಗಳು ತೊಗೊಳ್ತಾರೆ. ತೊಗೊಳ್ಳಿ ಪರವಾಗಿಲ್ಲ, ಬೇರೆ ಸಂಸ್ಥೆಗಳು ಚೆನ್ನಾಗಿರಲಿ, ನಾವು ಬೇಡ ಅಂತ ಹೇಳೋದಿಲ್ಲ. ನಾವು ನ್ಯಾಯಬದ್ಧವಾಗಿ ನಮಗೆ ಸೇರಬೇಕಾಗಿರೋದು ಆಸ್ತಿ ಇದು, ನಮ್ಮನ್ನು ಕದಿಬೇಡಿ, ಇದು ನಮ್ಮ ಸೈಟು, ನಮ್ಮ ಸೈಟಲ್ಲಿ ಬಂದು ನೀವು ಮನೆ ಕಟ್ಟಬೇಡಿ, ಎನ್ಕ್ರೋಚ್ ಮಾಡಬೇಡಿ ಅಂತ ನಾವು ಕೇಳೋದು ತಪ್ಪಲ್ಲ. ಅಂದರೆ ನೀವು ಯಾರು ಬಂದು ಯಾರು ಬೇಕಾದ್ರೂ ಬರ್ಬೋದು, ನಿಮ್ಮ ಆಸ್ತಿನ ಕಿತ್ಕೊಂಡು ಹೋಗ್ಬೋದು, ಕಬ್ಜಾ ಮಾಡ್ಬೋದು, ನಾವು ಸುಮ್ಮನೆ ಕೂತ್ಕೋಬೇಕು. ಅಂದರೆ ಇದೇನಿದೆ, ಏನು ಅನ್ಕೊಂಬಿಟ್ಟಿದೆ, ಡಕಾಯ್ತಿನ? ದೇರ್ ಇಸ್ ಅ ಲಾ ಥ್ರೂಔಟ್ ಇಂಡಿಯಾನಲ್ಲಿ ಒಂದು ಲಾ, ಆದರೆ ಗಾಂಧಿನಗರಕ್ಕೆ ಬೇರೆ ಲಾ ಇರುತ್ತಾ ಮೇಡಮ್ ಹೇಳಿ? ಇಲ್ವಲ್ಲ. ಒಂದೇ ಕಾನೂನು ತಾನೇ ಎಲ್ಲರಿಗೂ ಇರೋದು ಸಂವಿಧಾನದಲ್ಲಿ. ಆ ಸಂವಿಧಾನದಲ್ಲಿ ಏನಿದೆಯೋ ಆ ಲಾಂಗ್ ಬೈಂಡಿಂಗ್ ಸಿಟಿಸನ್ನಾಗಿ ಹೋಗಿ ನೀವು. ಅದು ಬಿಟ್ಬಿಟ್ಟು ಇಷ್ಟ ಬಂದಂಗೆ ಇವಾಗ ಅವರೇ ಯಾರು ಈ ಥರ ಕೆಲಸ ಮಾಡ್ತಾರಲ್ಲ, ಅವರ ಹಾಡುಗಳನ್ನು ಲಹರಿ ಸಂಸ್ಥೆ ಅಗ್ರಿಮೆಂಟ್ ಮಾಡಿಕೊಳ್ಳದೆ, ಅವ್ರಿಗೆ ಹಣವನ್ನು ಕೊಡದೆ ನಾನು ನಮ್ಮ ಯೂಟ್ಯೂಬ್ ಚಾನೆಲ್ ಬಿಡುಗಡೆ ಮಾಡಿದ್ರೆ ಬಿಡ್ತಾರಾ? ಇಲ್ಲ ಕೊಡ್ತಾರೆ? ನಮಗೆ ಗೊತ್ತಿದೆ ತಾನೇ ಇದು. ಇನ್ನೊಬ್ಬರ ಆಸ್ತಿ ಅಂದರೆ ಫ್ರೀ ಆಗಬೇಕು, ನಿಮ್ಮ ಆಸ್ತಿಗೆ ಬೇಕೆ ಕೋಟಿಗಳಬೇಕು. ಇದು ಯಾವ ನ್ಯಾಯ? ಸೊ ಹೀಗಾಗಿ ಇದು ಹೋರಾಟ ನಡೀತಾನೆ ಇರುತ್ತೆ ಮೇಡಮ್. ಇದು ಫ್ರೀ ಪಬ್ಲಿಸಿಟಿಗೋಸ್ಕರ ಕೆಲವರು ಮಾಡ್ತಾರೆ. ಏನು ಹೇಳಿ? ಫ್ರೀ ಪಬ್ಲಿಸಿಟಿ. ಯಾಕಂದರೆ ಅವ್ರಿಗೆ ಇಂಥವ್ರನ್ನ ಕಿಣಿಕ್ದೆ ಅಂದಕ್ಕೆ ಅವ್ರಿಗೆ ಸೋಷಿಯಲ್ ಮೀಡಿಯಾನಲ್ಲಿ ಫ್ರೀಯಾಗಿ ಸಿಕ್ಬಿಡುತ್ತಲ್ಲ ಪಬ್ಲಿಸಿಟಿ, ಫ್ರೀಯಾಗಿ ಸಿಗುತ್ತೆ. ಪಾಪ ಎಷ್ಟೋ ಯುವಕರು ಗೊತ್ತಿರಲ್ಲ, ಏನೇನೋ ಕಮೆಂಟ್ ಮಾಡ್ತಾ ಇರ್ತಾರೆ. ಒಳ್ಳೇದು ಮಾಡ್ತಾರೆ, ಗೊತ್ತಿಲ್ಲದಿರೋ ಏನೇನೋ ಮಾಡ್ತಾರೆ, ಮಾಡಲಿ ಬಿಡಿ, ಅದೇನು ತೊಂದರೆ ಇಲ್ಲ. ಇದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಾಕಿದೆ, ಏನು ಬೇಕಾದ್ರೂ ಮಾಡೋದು. ಅಂದರೆ ಮಾಡೋರು ಕೂಡ ಯೋಚನೆ ಮಾಡಬೇಕಾಗುತ್ತೆ, ಯಾವ ಸುಳ್ಳು, ಯಾವ ತಪ್ಪು, ಯಾವ ಸತ್ಯ ಅಂತ ಅಂದ್ಬಿಟ್ಟು ಅಲ್ವಾ? ಸೊ ಹಾಗಾಗಿ ಇವ್ರಿಗೆ ಈ ಚೀಪ್ ಪಬ್ಲಿಸಿಟಿಗೋಸ್ಕರ ಕೆಲವರು ಇದನ್ನು ಇನ್ಸ್ಟ್ರೂಮೆಂಟಾಗಿ ಇಟ್ಕೊಂಡ್ಬಿಟ್ರು, ಹಿಂಗೆ ಮಾಡೋಣ ಅಂತ. ಇವನ್ ನಮಗೂ ಗೊತ್ತಾಗ್ಬಿಡ್ತು, ಚೀಪ್ ಪಬ್ಲಿಸಿಟಿ ಮಾಡೋಕ್ಕೆ ಬಿಟ್ಕೊಡಲ್ಲ ನಾವು. ನಾವಾಯಿತು, ಕೋರ್ಟ್ ಆಯಿತು, ನಮ್ಮ ಲಾಯರ್ಸ್ ಆಯಿತು, ನಾವು ಮಾತಾಡೋಕ್ಕೆ ಹೋಗಲ್ಲ. ಏನಿದು ಕಾನೂನಿದೆ, ಕಾನೂನು ತಕ್ಕನಾದ ಕ್ರಮ ಕೈಗೊಳ್ಳುತ್ತೆ ಅಷ್ಟೇ. ಸೊ ಅವ್ರಿಗೆಲ್ಲ ಹೇಳಲಿಕ್ಕೆ ಇಷ್ಟ ಅಂತಂದರೆ ಖಂಡಿತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಇಂಥ ಚೀಪ್ ಸ್ಟೆಂಟ್ಗಳನ್ನು, ಇಂಥ ಚೀಪ್ ಪಬ್ಲಿಸಿಟಿಗಳನ್ನು, ಇಂಥ ಕ್ರಿಮಿನಲ್ ಮೆಂಟಾಲಿಟಿಗಳನ್ನು ಮಾಡೋರು, ನಾನು ಹೇಳೋದು ಎಲ್ಲರೂ ಹೇಳ್ತಾ ಇಲ್ಲ, ಮಾಡೋರು ಬಿಟ್ಬಿಟ್ಟು ಇದು ಸಂಸ್ಥೆ ಬನ್ನಿ ಮಾತಾಡಿ ಕೂತ್ಕೊಳ್ಳಿ. ಇಡೀ ಪ್ರಪಂಚದಲ್ಲಿ ಹೆಂಗೆ ಬಂದು ರೈಸ್ ತೊಗೊಂಡು ಹೋಗ್ತಾರೋ ಅಂತ ತೊಗೊಂಡೋಗಿ ಎಷ್ಟೋ ಜನಕ್ಕೆ ಫ್ರೀ ಕೊಟ್ಟಿದ್ದೀವಿ ನಾವು. ಪುನೀತ್ ರಾಜ್ಕುಮಾರ್ ಅವ್ರು ಫ್ರೀ ಕೊಟ್ಟಿದ್ವಿ, ಪಾರ್ವತಮ್ಮ ಅಮ್ಮವರು ಬದುಕಿದಾಗ ಫೋನ್ ಮಾಡಿದ್ರು, ಅವ್ರಿಗೆ ಫ್ರೀ ಅಂದರೆ ಕೇಳಿದ್ರು, ಹಂಗೆ ಒಂದು ಲೆಟ್ರು ಹಂಗೆ ಕೊಟ್ಟಿದ್ದೀವಿ. ಗಿರೀಶ್ ಕಾಸರವಳ್ಳಿ ಸಾಹೇಬರು ಬಂದರೆ ಯಾವುದೋ ಒಂದು ಆಡಬೇಕು ಅಂತ ತೊಗೊಳ್ಳಿ ಸರ್, ಬಳಸ್ಕೊಳ್ಳಿ ಅಂತಂದು. ಈ ಥರ ಸಾಕಷ್ಟು ಜನಗಳಿಗೆ ನಿಮ್ಮ ಗಮನಕ್ಕೆ ತರಬೇಕು. ಏನೇ ಮಾಡಿ ಗಮನಕ್ಕೆ ಏನೂ ತರೋದಿಲ್ಲ ಮೇಡಮ್. ಅವ್ರಿಗೆ ಇಷ್ಟ ಬೇಕಾಗಿರೋದು ಫ್ರೀ ಪಬ್ಲಿಸಿಟಿ ಬೇಕು, ಫ್ರೀ ಆಗಬೇಕು. ಅವ್ರ ಸಿನಿಮಾ ನನಗೆ ಫ್ರೀಯಾಗಿ ಕೊಡ್ತಾರೆ, ಆಡಿಯೋನ. ಅವ್ರ ಆಸ್ತಿ ಚೆನ್ನಾಗಿರ್ಬೇಕು, ಅವ್ರ ಮಕ್ಳಿಗೆ ಚೆನ್ನಾಗಿರ್ಬೇಕು. ಬೇರೆಯವ್ರ ಮಕ್ಳು ಹೆಂಗೇನಾಗ್ಬಿಡ್ಬೇಕಾ? ಅಂದರೆ ಬೇರೆಯವ್ರ ಮಕ್ಕಳು ನೀವು ಬಾವಿಗೆ ಹಾಕ್ಬಿಟ್ಟು ತಮಾಷೆ ನೋಡ್ತೀರಾ? ಅಂದರೆ ಏನು ಅಂದ್ಕೊಂಡಿದ್ದೀರಾ ನೀವು ಏನು ಬೇಕಾದ್ರೂ ಮಾಡಬೇಕು ಅಂತ? ತಪ್ಪಾಗುತ್ತೆ. ನೋ, ಅದು ಭಾಳ ದಿನ ನಿಲ್ಲಲ್ಲ. ಮೇಲ್ಗಡೆ ಒಬ್ಬ ಇದ್ದಾನೆ ಮೇಡಮ್, ಮೇಲ್ಗಡೆ ಒಬ್ಬ ಶಿವ ಮಂಜುನಾಥ ಸ್ವಾಮಿ, ನಾನು ಭಾಳ ಪ್ರಾರ್ಥನೆ ಮಾಡ್ತೀನಿ. ಆ ಯಪ್ಪ ಕಣ್ ತೆಗೆದ್ರೆ ಇಂಥವ್ರು ಯಾರೇ ಇರಲಿ, ನಾನು ಶಾಪ ಆಗ್ತಾಯಿಲ್ಲ, ತಕ್ಕನಾಗಿ ಪಾಠ ಆಗುತ್ತೆ. ತಾವೇ ನೋಡಿದ್ದೀರಾ ಮಂಜುನಾಥ ಸ್ವಾಮಿ ಭಕ್ತರಿಗೆ ಮಂಜುನಾಥ ಸ್ವಾಮಿ ಹತ್ರ ಇಟ್ಕೊಂಡವ್ರು ಏನೇನಾಗಿದೆ ಅಂತ ಅಂದ್ಬಿಟ್ಟು ಇದೆಲ್ಲ ಅನುಭವಿಸ್ತಾರೆ. ನನಗೇನಿಲ್ಲ, ಆ ಟೈಮಿಗೆ ನನಗೆ ನೋವಾಗಿರ್ಬೋದು, ಇವರೇನೇನು ಮಾಡಿದ್ರು ಅಂತ, ಪರವಾಗಿಲ್ಲ, ನೋ ಪ್ರಾಬ್ಲಮ್, ಐ ಆಮ್ ರೆಡಿ ಟು ಫೇಸ್ ಇಟ್. ಎಂತೆಂಥ ಅವಮಾನಗಳು ಅನುಭವಿಸಿದ್ದೀವಿ ಮೇಡಮ್, ಇದೆಲ್ಲ ಯಾವ ದೊಡ್ಡ ವಿಷಯ. ನಾನು ನ್ಯಾಯಕ್ಕಾಗಿ ಹೋರಾಡೋನು, ನಾನೇ ಭಯಪಡ್ಬೇಕು. ಮತ್ತು ಒಂದು ಸಂಸ್ಥೆ ಇಷ್ಟು ದೊಡ್ಡ ಮಟ್ಟಕ್ಕೆ ಕಟ್ಟೋದೇನು ಸಾಮಾನ್ಯ ವಿಚಾರ ಅಲ್ಲ. ಅದೇ ಅಲ್ಲಲ್ಲ ಮೇಡಮ್, ನೋವು ಅನ್ನೋದು ಟನ್ಗಳ್ಗಟ್ಟಲೆ ಅನುಭವಿಸ್ಬಿಟ್ಟಿದ್ದೀವಿ ನಾವು. ಕಣ್ಣಲ್ಲಿ ನೀರು ಅನ್ನೋದು ಒಂಥರ ಸಾಕಷ್ಟು ಹೊರಗೋಗ್ಬಿಟ್ಟಿದೆ. ಇದೆಲ್ಲ ಅನುಭವಿಸ್ತಾನೆ ಸಂಸ್ಥೆ ಕಟ್ಟೋಕ್ಕಾಗೋದು. ನಮ್ಮ ಸಮಾಜ ಬಿಡಲ್ಲ ನಿಮಗೆ, ನೀವು ಎಷ್ಟೇ ಒಳ್ಳೆಯವರಾದ್ರೂ ನಿಮ್ಗೆ ಬಿಡಲ್ಲ. ಸಮಾಜದಲ್ಲಿ ಅಂಥ ಸಮಾಜಘಾತಕರಿದ್ದಾರೆ. ಆ ಸಮಾಜಘಾತಕರಿದ್ದಾಗ ನೋವು ಸಹಜ, ಕಣ್ಣೀರು ಸಹಜ, ಅವಮಾನಗಳು ಸಹಜ. ಏನು ಮಾಡ್ತೀರಿ? ಅವ್ರು ನಿಮ್ಮ ಏಳಿಗೆಯನ್ನು ಅವ್ರಿಗೆ ಇಷ್ಟ ಇಲ್ಲ. ನೀವು ಮೇಲೆ ಬಂದರೆ ಅವ್ರಿಗೆ ಇಷ್ಟ ಆಗಲ್ಲ. ಅವ್ರಿಗೆ
ಅವ್ರು ಶಾರ್ಟ್ ಕಟ್ಟಲ್ಲಿ ಬರೋಕ್ಕೆ ಹೋಗ್ತಾರೆ, ಶಾರ್ಟ್ ಆಗಿಬಿಡ್ತಾರೆ, ಶಾರ್ಟ್ ಸರ್ಕ್ಯೂಟ್ ಆಗಿಬಿಡ್ತಾರೆ, ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ.